ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಠ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ವಿವಾದಗಳು ಸುತ್ತಿಕೊಂಡಿತ್ತು. ಪಠ್ಯದಲ್ಲೂ ಕೂಡ ಕೇಸರೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ. ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಅಂಥದ್ದೇ ವಿವಾದ ಸುತ್ತಿಕೊಳ್ತಾ ಇದೆ. ವಿವಾದವನ್ನ ಗಂಭೀರವಾಗಿ ಪರಿಗಣಿಸಲಿಕ್ಕೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ರಾಜ್ಯದ ಎಲ್ಲ ವಿವಿಗಳ ಪಠ್ಯಕ್ರಮವನ್ನು ಮರುಮೌಲ್ಯಮಾಪನ ಮಾಡಬೇಕು. ಪಠ್ಯ ವಸ್ತುವನ್ನೇ ಇಲ್ಲಿ ಮರುಮೌಲ್ಯಮಾಪನ ಮಾಡಬೇಕು. ಈಗಿನ ಪಠ್ಯಗಳು ಬಹುಪಾಲು ಸಂವಿಧಾನದ ವಿರೋಧಿಯಾಗಿದೆ. ಬಹುಸಂಖ್ಯಾತರನ್ನೇ ತಪ್ಪಿತಸ್ಥರು ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಧಾರವಾಡ ವಿಶ್ವವಿದ್ಯಾಲಯದ ಪಠ್ಯದಲ್ಲಿ ಇಂಥದ್ದೊಂದು ವಿವಾದ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮೊದಲು ಎಲ್ಲ ವಿವಿಗಳ ಪಠ್ಯಪುಸ್ತಕಗಳನ್ನು ಪರಿಶೀಲಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಚಕ್ರತೀರ್ಥ ಅಂತ ಹೇಳಿ ರೋಹಿತ್ ಚಕ್ರತೀರ್ಥ ಆತ ಕಳೆದ ಬಿಜೆಪಿ ಅವಧಿಯಲ್ಲಿ ಪಠ್ಯ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷನಾಗಿ ಮಾಡಿದ್ದಂಥ ಎಡವಟ್ಟುಗಳು ಒಂದಲ್ಲ ಎರಡಲ್ಲ, ಅನೇಕ ಎಡವಟ್ಟುಗಳನ್ನು ಮಾಡಿ ಅನೇಕ ರೀತಿಯ ಅದು ಹೇಳಿ ಕೇಳಿ ನಮ್ಮ ರಾಜ್ಯದ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಅವಮಾನಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಂಥ ವ್ಯಕ್ತಿ. ಆಗಲೂ ಕೂಡ ಪ್ರತಿಯೊಬ್ಬರು ಕೂಡ ಇದನ್ನು ವಿರೋಧಿಸಿದ್ರು. ಇದೀಗ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಇಂಥದ್ದೇ ಪಠ್ಯಕ್ರಮದಲ್ಲಿ ವ್ಯತ್ಯಾಸಗಳಾಗಿದ್ದಾವೆ, ಸಂವಿಧಾನದ ವಿರೋಧಿ ಕೆಲಸವಾಗ್ತಾ ಇದೆ ಅಂತ ಹೇಳಿ ಕೆಲವಷ್ಟು ಜನ ಆರೋಪ ಮಾಡಿದ್ದಾರೆ. ಈ ಆರೋಪದಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಇದನ್ನು ಸರ್ಕಾರ ಹೇಗೆ ಪರಿಗಣಿಸುತ್ತೆ ನೋಡಬೇಕಾಗಿದೆ. ಇದು ಪಠ್ಯ ವಿವಾದದ ಕಾಂಗ್ರೆಸ್ ಅವಧಿಯಲ್ಲಿಯೂ ಕೂಡ ಮುಂದುವರೆದಂಥ ಅಧ್ಯಾಯ. ಇಲ್ಲಿ ಯಾವ ವಸ್ತು ವಿಷಯ ಸಂವಿಧಾನದ ವಿರೋಧಿಯಾಗಿದೆ ಅಂತ ಬಿಜೆಪಿ ಹೇಳಬೇಕಾಗಿದೆ. ಇದು ಕನ್ನಡದ ಪಠ್ಯಪುಸ್ತಕವ ಅಥವಾ ಇತಿಹಾಸನ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈ ವಸ್ತು ವಿಷಯದಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಅಂಶವನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ? ಯಾವುದು ಸಂವಿಧಾನದ ವಿರೋಧಿ ಅಂತ ಬಿಜೆಪಿ ಹೇಳ್ತಾ ಇದೆ? ಇದಕ್ಕೆ ಒಂದು ವೇಳೆ ಸಂವಿಧಾನದ ವಿರೋಧಿ ಅಂತ ಬಿಜೆಪಿ ಇದನ್ನು ಪ್ರತಿಪಾದಿಸಿದ್ದೇ ಆದರೆ ಮುಂಬರುವ ದಿನಗಳಲ್ಲಿ ಹೋರಾಟಕ್ಕೆ ಏನಾದ್ರು ಅಣಿಯಾಗುತ್ತಾ? ಏನು ಕತೆ? ದಶರಥ, ಈಗ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯ ಸಂದರ್ಭದಲ್ಲಿ ಅದಕ್ಕೆ ಪಠ್ಯ ಪುಸ್ತಕದ ಕಳಂಕೊಂದು ರಚನಾ ಸಮಿತಿ ವಿಚಾರದಲ್ಲಿ ಈ ವಿವಾದವನ್ನು ಎಳೆದುಕೊಂಡಿತ್ತು. ಅದನ್ನ ಕಾಂಗ್ರೆಸ್ ಬಹುವಾಗಿ ಟೀಕಿಸಿತ್ತು. ಈಗ ಅಂಥದ್ದೇ ಸಂಕಷ್ಟದ ಸನ್ನಿವೇಶವೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಗ್ತಾ ಇದೆ. ಧಾರವಾಡ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತಹ ಡಿಗ್ರಿಯ ಪಠ್ಯಪುಸ್ತಕವೊಂದರಲ್ಲಿ ಪಠ್ಯವೊಂದು ನಮೂದಾಗಿದ್ದು ಅದು ರಾಷ್ಟ್ರೀಯ ಸೌಹಾರ್ದತೆ ಮತ್ತು ನೈಜ ಭಾವನೆಗಳಿಗೆ ವಿರುದ್ಧವಾದಂತಹ ಪಠ್ಯವನ್ನು ದಾಖಲು ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ಬಿಜೆಪಿ ಮಾಡಿದೆ. ಬಿಜೆಪಿ ವಿಧಾನ ಪರಿಷತ್ ಅರುಣ್ ಚಹಾಪ್ ಅವರು ಈ ವಿಚಾರದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದು, ಈಗಾಗಲೇ ಉನ್ನತ ಶಿಕ್ಷಣ ಸಚಿವರು ಹಾಗೂ ರಾಜ್ಯ ಸರ್ಕಾರಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದೇವೆ. ಡಿಗ್ರಿ ಪಠ್ಯಪುಟದಲ್ಲಿ ರಾಮಲಿಂಗಪ್ಪ ಬೇಗೂರು ಅನ್ನುವಂತಹ ಲೇಖಕರು ರಚನೆ ಮಾಡಿರುವಂತಹ ಅಥವಾ ಅವರಿಂದ ಸಿದ್ಧಪಡಿಸಿದಂತಹ ಲೇಖನವನ್ನ ಪಠ್ಯಪುಸ್ತಕವಾಗಿ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ಬಹುಸಂಖ್ಯಾತರನ್ನ ವಿಲನ್ಗಳ ರೀತಿಯಲ್ಲಿ ಬಿಂಬಿಸಲಾಗ್ತಿದೆ. ಹಾಗೆ ರಾಷ್ಟ್ರೀಯ ಭಾವೈಕ್ಯತೆ ವಿಚಾರಗಳಿಗೂ ಕೂಡ ವಿರುದ್ಧವಾದಂತಹ ನಿಲುವನ್ನು ತೆಗೆದುಕೊಂಡು ಪಠ್ಯಪುಸ್ತಕದ ವಿಚಾರಗಳನ್ನು ದಾಖಲಿಸಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಇವುಗಳನ್ನ ಪರಾಮರ್ಶೆ ಮಾಡದೆ ಪಠ್ಯಪುಸ್ತಕ ಸಮಿತಿಯಾಗಲಿ ಅಥವಾ ಉನ್ನತ ಶಿಕ್ಷಣ ಪರಿಷತ್ ಆಗಲಿ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಮುಂದುವರೆದಿದ್ದು ಯಾಕೆ ಅನ್ನುವಂತಹ ಮೂಲ ಪ್ರಶ್ನೆಯನ್ನ ಅವರು ಕೇಳಿದ್ದಾರೆ. ಆ ಪಠ್ಯಪುಸ್ತಕದಲ್ಲಿನ ದಾಖಲೆಗಳನ್ನು ಕೆಲವೊಂದಷ್ಟನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಅಲ್ಲೂ ಕೂಡ ಕೆಲವು ಆಕ್ಷೇಪಾರ್ಹ ವಿಚಾರಗಳು ಕೂಡ ದಾಖಲಾಗಿವೆ. ಅದರಲ್ಲಿ ಹೇಳುವ ಲೆಕ್ಕಾಚಾರದ ಪ್ರಕಾರ ಮಕ್ಕಳಲ್ಲಿ ದ್ವೇಷ ಭಾವನೆಯನ್ನು ಬೆಳೆಸುವಂತಹ ಹಾಗೆ ಭಾರತಾಂಬೆಯ ವಿಚಾರವನ್ನೇ ಕಲ್ಪನೆ ಅಂತ ಬಿಂಬಿಸಿರುವಂತಹ ವಿಚಾರವನ್ನು ಕೂಡ ಅಲ್ಲಿ ದಾಖಲಿಸಲಾಗಿದೆ. ಹಿಂದೂ ಧರ್ಮಕ್ಕೆ ಅಪಮಾನ ಆಗುವಂತಹ ಕೆಲವು ಅಂಶಗಳು ಕೂಡ ಅದರಲ್ಲಿದೆ. ಹಾಗೆ
ಇದರಿಂದ ಇದು ಧಾರ್ಮಿಕ ದಬ್ಬಾಳಿಕೆ ವಿಚಾರವಾಗಿ ಬದಲಾಗುತ್ತೆ ಅನ್ನುವಂತಹ ಆಕ್ಷೇಪವನ್ನು ಕೂಡ ಅವರು ಎತ್ತಿದ್ದಾರೆ. ಒಂದು ಪಕ್ಷ ಅಥವಾ ಒಂದು ಜಾತಿಯ ವಿಚಾರವಾಗಿ ನಾವು ಇದನ್ನ ಪ್ರಸ್ತಾಪ ಮಾಡ್ತಾ ಇಲ್ಲ. ಒಟ್ಟಾರೆ ಸಮಗ್ರತೆ ಮತ್ತು ಮುಂದಿನ ಪೀಳಿಗೆ ಯುವಕರಿಗೆ ಸರಿಯಾದ ಸಮರ್ಥವಾದಂತಹ ವಿಚಾರವನ್ನ ಬೋಧಿಸುವಂತ ಜವಾಬ್ದಾರಿ ಶೈಕ್ಷಣಿಕ ವರ್ಗದ ಮೇಲಿದೆ. ಆ ವಿಶ್ವಾಸ ಕಳೆದುಕೊಳ್ಳುವುದಕ್ಕಿಂತ ಮೊದಲು ಇದರ ಬಗ್ಗೆ ಪರಾಮರ್ಶೆಯನ್ನು ನಡೆಸಬೇಕು. ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಸಮರ್ಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಒಂದು ವೇಳೆ ಈ ಹಂತವನ್ನ ದಾಟಿ ಮುಂದುವರೆದಿದ್ದೇ ಆದಲ್ಲಿ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತೇವೆ, ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸಣ್ಣ ವಿವಾದದ ಸ್ವರೂಪವನ್ನು ಪಡೆದಿರುವಂತಹ ಈ ಪಠ್ಯದ ವಿಚಾರದಲ್ಲಿ ಸರ್ಕಾರ ಗಮನ ಹರಿಸದೇ ಇದ್ದಲ್ಲಿ ಬಹುದೊಡ್ಡ ವಿವಾದವನ್ನ ಅದು ಮೈಮೇಲೆ ಎಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಿದೆ. ದಶರಥ್. ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಲಾಂಗ್ ಶಾಟ್ ಹಾಕಬಾರ್ದು, ಕ್ಲೋಸ್ ಅಪ್ ಹಾಕಬಾರ್ದು, ಲಾಂಗ್ ಹಾಕಿರೋ ಮುಖ ಗೊತ್ತಾಗಿದೆ. ಲಾಂಗ್ ಶಾಟ್ ಲಾಂಗ್ ಶಾಟ್ ಹಾಕಬಾರ್ದು.